ರಾಜ್ಯದ 34,000 ದೇವಾಲಯ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಮಾದಿಗೊಂಡನಹಳ್ಳಿ ಗುಡ್ಡದ ರಂಗನಾಥ ದೇವಾಲಯದ ಟ್ರಸ್ಟಿ ಮಂಜುನಾಥ್ ಸರ್ಕಾರದ ವಿರುದ್ಧ ದೂರಿದ್ದಾರೆ. ತುಮಕೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಜಿಲ್ಲಾ ಮಟ್ಟದ ಪರಿಷತ್ನಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆದಾಯ ಬರುವಂತಹ ದೇವಾಲಯಗಳನ್ನು ಸರ್ಕಾರ ವಶಕ್ಕೆ ಪಡೆಯುತ್ತಿವೆ. ತರುವಾಯ ಆ ದೇವಾಲಯಗಳ ಅಭಿವೃದ್ಧಿ ಬಗ್ಗೆ ಸರ್ಕಾರ ನಿರ್ಲಕ್ಷಿಸುತ್ತಿವೆ. ಹೀಗಾಗಿ ದೇವಾಲಯಗಳನ್ನು ಸರ್ಕಾರೀಕರಣ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ದಿವಸ ಏನ್ ಮಹತ್ವ ಅಂದ್ರೆ ನಮ್ಮ ಒಂದು ಹಿಂದೂ ಜನಜಾಗೃತಿ ವೇದಿಕೆ ಸಂಘಟನೆ ಏನ್ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳ ಧರ್ಮದರ್ಶಿಗಳ ಪದಾಧಿಕಾರಿಗಳು ಅರ್ಚಕರ ಒಂದು ಸಮನ್ವಯತೆಯನ್ನು ಒಟ್ಟುಗೂಡಿಸಿ ದೇವಸ್ಥಾನಗಳ ಒಂದು ಅಭಿವೃದ್ಧಿ ಆಗುತ್ತೆ. ಅರ್ಚಕರ ಮತ್ತೆ ಟ್ರಸ್ಟಿಗಳ ಸಮನ್ವಯ ಹೇಗಿರುತ್ತೆ, ಅರ್ಚಕರ ಭಕ್ತಾದಿಗಳ ಸಮನ್ವಯ ಹೇಗಿರುತ್ತೆ, ಯಾವ ರೀತಿ ನಾವು ದೇವಸ್ಥಾನಗಳಲ್ಲಿ ಸಂಘಟನೆಗಳನ್ನು ಮಾಡಬಹುದು, ಯಾವ ರೀತಿ ನಾವು ದೇವಸ್ಥಾನಗಳನ್ನ ಆಧ್ಯಾತ್ಮಿಕ ಕೇಂದ್ರಗಳನ್ನ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಹಾ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಮಹಾ ಸಮ್ಮೇಳನವನ್ನ ಪ್ರತಿ ತಾಲೂಕುಗಳಲ್ಲೂ ಸಹ ಬೈಟೆಕ್ ಮುಖಾಂತರ ಎಲ್ಲ ಒಂದು ಧರ್ಮದರ್ಶಿಗಳ ದೇವಸ್ಥಾನ ಅರ್ಚಕರು ಸಮೇತವಾಗಿ ಬೈಟೆಕ್ ಮುಖಾಂತರ ಮಾಡಿ ಈಗ ಜಿಲ್ಲಾ ಮಟ್ಟದ ಒಂದು ಸಮ್ಮೇಳನವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೋಹನ್ ಜಿ ಅವರು ಸುಮಾರು 34,000 ದೇವಸ್ಥಾನಗಳನ್ನ ನಮ್ಮ ಸರ್ಕಾರ ಒಂದು ದೇವಸ್ಥಾನದ ಅಧಿನಿಯಮ ಇಟ್ಕೊಂಡಿದೆ. 34,000 ದೇವಸ್ಥಾನಗಳನ್ನ ಸರ್ಕಾರೀಕರಣ ಹೇಗಾಗ್ತದೆ ಅಂದ್ರೆ ಆ ಸರ್ಕಾರೀಕರಣ ಆದರೆ ಈಗ ಆಲ್ರೆಡಿ ನೋಡಿ ತುಂಬಾ ದೇವಸ್ಥಾನಗಳಲ್ಲಿ ಸರ್ಕಾರೀಕರಣ ಆಗಿದ್ರೆ ಯಾವ ರೀತಿ ತೊಂದರೆ ಇರುತ್ತೆ, ಅವರ ಹಿತದೃಷ್ಟಿ ಏನಾಗಿರುತ್ತೆ ಅಂದ್ರೆ ದೇವಸ್ಥಾನದ ಒಂದು ಆದಾಯನ ಮಾತ್ರ ಕಂಡಿರುತ್ತೆ. ಸರ್ಕಾರದ ದೇವಸ್ಥಾನದ ಆದಾಯ ಮಾತ್ರ ಕಂಡಿರುತ್ತೆ. ಮೂಲಭೂತ ಸೌಕರ್ಯಗಳಾಗ್ಬೋದು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಯಾವ ರೀತಿ ಒಂದು ವ್ಯವಸ್ಥೆಗಳಾಗಿರ್ಬೋದು, ಹಾಗೂ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಅದ್ರ ಬಗ್ಗೆ ಯಾವುದೋ ಬಗ್ಗೆ ಮಾಹಿತಿ ಇರೋದಿಲ್ಲ, ಬೇಕಾಗಿರೋದಿಲ್ಲ. ಈ ಮುಂದೊಂದು ದಿನ ಈಗ ನಮ್ಮ ಒಂದು ಎಲ್ಲ ಸೇರಿದ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ದೇವಸ್ಥಾನದ ಸಮನ್ವಯದ್ದು ಟ್ರಸ್ಟಿಗಳು, ಧರ್ಮಾಧಿಕಾರಿಗಳು, ಅರ್ಚಕರು ಅಂತ ತಂದ್ಕೊಳ್ತೀವಿ ನಾವು. ಮುಂದೊಂದು ದಿನ ನಮ್ಮ ದೇವಸ್ಥಾನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ದೇವಸ್ಥಾನ ವಿಶೇಷವಾಗಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ನಾವು ದೇವಸ್ಥಾನನ ಮುಂದುವರಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ಒಂದು ಸಮುದಾಯದಿಂದ ಟ್ರಸ್ಟಿಗಳಾಗಿರ್ತೀವಿ, ಅರ್ಚಕರು ಇರ್ತೀವಿ, ಒಳ್ಳೆ ಪೂಜೆಗಳು, ಅನ್ನದಾನಗಳು, ಧಾರ್ಮಿಕ ಕಾರ್ಯಗಳನ್ನು ಮಾಡಿ ವಿಶೇಷವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ತುಂಬ ಒಂದು ಹಣ ಸಂಗ್ರಹ ಆಗುತ್ತೆ ಅಂದ್ಕೊಳ್ಳಿ. ಒಂದು ದೇವಸ್ಥಾನ ಒಂದು ಒಳ್ಳೆಯ ಮಟ್ಟದಲ್ಲಿ ಹೋಗ್ತಾ ಇದೆ, ಅಥವಾ ಮಾಧ್ಯಮದಿಂದ ಪ್ರಕಟಣೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅವರಾಗಲೇ ಸರ್ಕಾರದ ಕಂಡಿಟ್ಟಿದ್ದಾರೆ, ಈ ದೇವಸ್ಥಾನಕ್ಕೆ ತುಂಬ ಅದಕ್ಕೆ ಬರ್ತಾ ಇದೆ, ಹಾಗೆ ಹೇಗೆ ಮಾಡೋಣ, ಈ ದೇವಸ್ಥಾನದ ನಮಗೂ ಬರ್ಕೋಣ, ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಉದ್ದೇಶ ನಮ್ಮ ಈ ಒಂದು ಸಮ್ಮೇಳನದ ಉದ್ದೇಶ ಏನಂದ್ರೆ, ಈ ರೀತಿ ಮುಂದೆ ಯಾವುದೇ ರೀತಿ ಸರ್ಕಾರೀಕರಣ ಆಗೋದನ್ನ ತಡೆಯಬೇಕು. ನಾವೆಲ್ಲ ಒಟ್ಟಾಗಿ ದೇವಸ್ಥಾನದ ಧರ್ಮಾಧಿಕಾರಿಗಳು, ಧರ್ಮದರ್ಶಿಗಳು, ಅರ್ಚಕರುಗಳು ನಾವೆಲ್ಲ ಒಟ್ಟಾಗಿ ಈ ಒಂದು ಸರ್ಕಾರೀಕರಣ ಆಗೋದನ್ನ ತಡಿಬೇಕು. ಏನಕ್ಕೆ ಸರ್ಕಾರೀಕರಣ ಆದರೆ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ ಸಮೇತ ಆಗೋದಿಲ್ಲ. ಆ ಸರ್ಕಾರೀಕರಣ ಆದರೆ ಯಾರು ಭಕ್ತಾದಿಗಳು ಯಾರು ಇಂಟ್ರೆಸ್ಟ್ ಇರೋದಿಲ್ಲ ಬರೋದಕ್ಕೆ. ಯಾರೋ ಗೊತ್ತಿದ್ದಾರಲ್ಲಿ ಅವ್ರು ಯಾರೋ ಒಂದು ರಸೀದ್ ಬರೀತಾರೆ, ನಾವೇನೋ ಬರ್ತೀವಿ, ನಮ್ಗೆ ಯಾರು ಮಾತಾಡ್ಬೋದಿರಲ್ಲ ಅಂತ ಈ ರೀತಿಯಾದ ಒಂದು ಮನೋಭಾವನೆ ಭಕ್ತಾದಿಗಳ ಮನಸ್ಸಲ್ಲಿ ಬಂದು ವರ್ಷಕ್ಕೆ ಒಂದ್ಸತಿ ಗೊತ್ತಿದ್ದಾರೋ 2 ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಮನೆ ದೇವರಾಗಿರೋ ಸಹ. ಅದು ನಮ್ಮ ಅನುಭವ ಸಮೇತ ಆಗಿದೆ. ಹಾಗಾಗಿ ಪ್ರೈವೇಟ್ ದೇವಸ್ಥಾನಗಳಾದಾಗ ಪ್ರೈವೇಟ್ ದೇವಸ್ಥಾನ ನಾವು ನಮ್ಮ ದೇವಸ್ಥಾನ ನಾವೆಲ್ಲ ಟ್ರಸ್ಟಿಗಳು ಬಂದಿರ್ತಕ್ಕಂಥ ಭಕ್ತಾದಿಗಳನ್ನ ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರನ್ನ ಆಧಾರವಾಗಿ ಬದಲಾಡ್ಕೊಳ್ತೀವಿ. ಒಂದು ಸೇವೆ ಕೊಡ್ತೀವಿ, ಒಂದು ಸೇವೆ ಮಾಡೋಣ, ಈಗ ಮಾಡಿ ಹಾಗೆ ಮಾಡಿ ಆ ಥರ ಮಾಡೋಣ ಅಂತ ಎಲ್ಲ ನಾವು ಅವ್ರಿಗೆ ಹುರಿದುಂಬಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಕಾರಣವಾಗಿ ಪಾತ್ರರಾಗ್ತೀವಿ. ಈ ನಿಟ್ಟಿನಲ್ಲಿ ಒಂದು ಸರ್ಕಾರೀಕರಣ ಆಗುವಂತಹ ಒಂದು ದುಷ್ಪರಿಣಾಮವನ್ನು ತಡೆಗಟ್ಟಬಹುದು. ಹಾಗೂ ಸನಾತನ ಕಾಲದಿಂದಲೂ ಸಹ ನಮ್ಮ ಒಂದು ದೇವಸ್ಥಾನಗಳು ಸನಾತನ ಪರಂಪರೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ.
ದೇವಸ್ಥಾನಗಳಲ್ಲಿ ಮುಂದಿಟ್ಟು ಕುರಿತು ಶಕ್ತಿ ಕೇಂದ್ರಗಳಾಗಿ ಆಧ್ಯಾತ್ಮಿಕ ಕೇಂದ್ರಗಳಾಗಿ ಸಾಮಾಜಿಕ ಕೇಂದ್ರಗಳಾಗಿ ನಾವೆಲ್ಲ ಅದನ್ನು ದೇವಸ್ಥಾನಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ ಆಧುನಿಕ ಆಗಿರ್ಬೋದು ಅಥವಾ ಆಯಾ ದೇವಸ್ಥಾನಗಳ ಸಾಂಪ್ರದಾಯಿಕ ಒಂದು ಕುಂದುಕೊರತೆಗಳಿರ್ಬೋದು ಅಥವಾ ಬೇರೆ ವಿಚಾರಗಳಿರ್ಬೋದು ಅಥವಾ ಸರ್ಕಾರೀಕರಣದ ಯಾವುದೋ ಒಂದು ವಿಷಯದಲ್ಲಿರ್ಬೋದು, ಆ ಒಂದು ಕಾರ್ಯಕ್ರಮಗಳು ಏನಿದೆ ಹಿಂದೆ ಏನಿದೆ ಅದು ಧರ್ಮ ಶಿಕ್ಷಣ ಆಗಿರ್ಬೋದು, ಒಂದು ಧರ್ಮ ಸಂಸ್ಕೃತಿ ಆಗಿರ್ಬೋದು, ಪೂಜಾ ವಿಶೇಷಗಳಾಗಿರ್ಬೋದು, ಅದೆಲ್ಲ ಸಹ ಕಾಲಕ್ರಮೇಣ ಕ್ಷಣಿಸ್ತಾ ಇದೆ. ಯಾವುದೇ ರೀತಿ ಒಂದು ದೇವಸ್ಥಾನಗಳಲ್ಲಿ